ಹುಲ್ಲುಗಾಸನ್ನು ಅನುಭವಿಸಲಿಕ್ಕೆ ಯೋಗ್ಯತೆ ಇಲ್ಲ. ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಎಲ್ಲ ಇದ್ದದಕ್ಕೊಂದು ಬೆಲೆ. ಹಾಗಾಗಿ ಆರೋಗ್ಯವನ್ನು ನಾವು ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈಗ ತಾನೇ ಹೇಳಿದಂತೆ ನಮ್ಮ ನಟರಾಜ್ ಶೆಟ್ಟರ್ ಅವರು ಈ ರಂಗದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದವರು. ನಮಸ್ಕರಿಸುತ್ತಾ ಈ ಒಂದು ಕ್ಯಾಂಪ್ ಆರ್ಗನೈಸೇಷನ್ ಮಾಡೋದಕ್ಕೆ ಸ್ವಾಮಿಗಳು ಹಾಗೂ ಗುರುಗಳು ಅವಕಾಶ ಕೊಟ್ಟು ನಮ್ಮ ಸೇವೆಯನ್ನು ಮಾಡೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಡಿಯಾಕ್ ಅನ್ನೋದು ಹಾರ್ಟ್ ಪೇಷಂಟ್ ತುಂಬಾ ಜಾಸ್ತಿ ಬರ್ತಾ ಇದೆ. ನಮಗೆ ಬಹಳ ಯಂಗ್ಸ್ಟರ್ಸ್ ಜಾಸ್ತಿ ಬರ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಬಹಳ ಸ್ಟ್ರೆಸ್ ಬರ್ತಾ ಇದ್ದಾರೆ. ಸ್ಟ್ರೆಸ್ ಆಗ್ಬೋದು, BP ಜಾಸ್ತಿ ಆಗ್ಬೋದು, ಶುಗರ್ ಜಾಸ್ತಿ ಆಗ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಇವೆಲ್ಲ ನಾನಾ ಒತ್ತಡಗಳಿಂದ ಮನುಷ್ಯರಿಗೆ ತುಂಬಾ ತೊಂದರೆ ಕೊಡ್ತಾ ಇದೆ. ಪ್ರತಿನಿತ್ಯ ಜೈದವರಲ್ಲಿ 1 ವರ್ಷ ಆದರೆ 2 ವರ್ಷ ಹಾರ್ಟ್ ಅಟ್ಯಾಕ್ ಪೇಷಂಟ್ ಬರ್ತಾನೆ ಇದ್ದಾರೆ. ಅದಕ್ಕೋಸ್ಕರ ನಾವೇನು ಪ್ಲಾನ್ ಮಾಡಿದ್ವಿ ಗುರುಗಳೆಲ್ಲ ನೋಡಿ ಅಟ್ಲೀಸ್ಟ್ ಬೇಸಿಕ್ ಪ್ರಿವೆಂಟಿವ್ ಕಾರ್ಡಿಯಾಲಜಿ ಕ್ಯಾಂಪ್ ಅಂತ ಹೇಳಿದ್ರೆ ಒಂದು ECG ಮಾಡೋದು, ಒಂದು BP ಚೆಕ್ ಮಾಡೋದು, ಒಂದು ಶುಗರ್ ಚೆಕ್ ಮಾಡೋದು, ಒಂದು ಲಿಪಿಡ್ ಪ್ರೊಫೈಲ್ ಮಾಡೋದು, ಒಂದು HbA1c ಮಾಡೋದು, ಕ್ಯಾಲ್ಸಿಯಂ ಮಾಡೋದು, ಇದೆಲ್ಲ ಒಂದೇ ರೋಡ್ನಲ್ಲಿ ಮಾಡ್ಕೊಂಡ್ವಿ ನಾವು. ಈ ಥರ ಒಂದೇ ರೋಡ್ನಲ್ಲಿ ಎಲ್ಲೂ ಯಾರು ಮಾಡೋದಿಲ್ಲ. ಅಟ್ಲೀಸ್ಟ್ ECG ಶುಗರ್ ಚೆಕ್ ಮಾಡಿ ಕಳಿಸ್ಬಿಡ್ತಾರೆ. ಸೊ ಅದೇನಾಗುತ್ತೆ ನಾವು ಆಗೋದಿಲ್ಲ. ನಾವು ಏನೇ ಚೆಕ್ ಮಾಡೋದು ರಿಲೇಷನ್ಶಿಪ್ ಅನ್ನೋದು ಬಿಲ್ಡಪ್ ಮಾಡಬೇಕು. ಪೇಷಂಟ್ಗೆ ಡಾಕ್ಟರ್ ರಿಲೇಷನ್ಶಿಪ್ ಚೆಕ್ ಆದಾಗ ನಂಬಿಕೆ ಬರುತ್ತಾಗ, ಆಗ ನಂಬಿಕೆ ಬಂದಾಗ ರೋಗಿ ಉತ್ತಮವಾಗಿ ಗುಣಮುಖನಾಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರೇನೋ ಟ್ರೀಟ್ಮೆಂಟ್ ಹೇಳ್ತಾರೆ, ಇವ್ರನ್ನೇ ಟ್ರೀಟ್ಮೆಂಟ್ ಹೇಳ್ತಾರೆ ಅಂದಾಗ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೆ ಈ ಕ್ಯಾಂಪನ್ನ ನಾವು ಫ್ರೀಕ್ವೆಂಟ್ ಆಗಿ ಆರ್ಗನೈಸೇಷನ್ ಮಾಡಿದ್ರೆ ಅಟ್ಲೀಸ್ಟ್ ಏನಾದ್ರು ತೊಂದರೆ ಇದೆ ನಮ್ಮ ಹಾಸ್ಪಿಟಲ್ ರೆಫರ್ ಮಾಡಿ ನಿಮ್ಗೆ ಏನೇ ಕುಂದುಕೊರತೆ ಏನೇ ಪ್ರಾಬ್ಲಮ್ ಇದ್ರು ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದು ಏನಾಗುತ್ತೆ ನಮಗೆ ಅಲ್ಲಿಗೆ ಆ ಡಿಸೀಸ್ ಅನ್ನೋದು ಪ್ರಿವೆಂಟ್ ಆಗುತ್ತೆ. ಮತ್ತೆ ನಮಗೆ 50, 60 ವರ್ಷ 70, 80, 90 ಹಿಂಗೆ ಬದುಕಬಹುದು. ಸೊ ಈ ರೀತಿಯಾಗಿ ನಮ್ಮೆಲ್ಲರ ಸೇವೆಗಳು ನಮಗೆ ಶ್ರೀಗಳು ನಮಗೆ ಕೊಟ್ಟಿರೋದ್ರಿಂದ ನಾನು ತುಂಬಾ ಎಲ್ಲರಿಗೂ ಧನ್ಯವಾದ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ಸೊ ಹಾಗಾಗಿ ಮಾತಾಡೋದ್ರಿಂದ ಆಗೋದಿಲ್ಲ, ಕೆಲಸ ಮಾಡಬೇಕು. ಫಸ್ಟ್ ಕೆಲಸ ಮಾಡಿ ಯಾವತ್ತೇ ಹೋಗಿ ಮನುಷ್ಯ ಹಾರ್ಡ್ ವರ್ಕ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನನ್ನ ತಂದೆ ತಾಯಿ ನನಗೇನು ಎಜುಕೇಶನ್ ಕೊಟ್ಟವರಲ್ಲ, ನನಗೆಲ್ಲ ತುಂಬಾ ಕಡುಬಡಿಸ್ತಾನೆ. ಆಗ ನನಗೊಂದು MA ಕೊಟ್ಟು MMS ಅಂತ ಹೇಳೋರು. ಅಂಗನವಾಡಿಯಿಂದ ಬಂದೆ ನಾನು. ನನಗೆ ಎಜುಕೇಶನ್ ಅನ್ನೋದೇ ಇಲ್ಲ ನನಗೆ. ಅದಕ್ಕೆ ನಾನಾಗಿ ನಾನೇ ಹಾರ್ಡ್ ವರ್ಕ್ ಮಾಡಿಕೊಂಡು MBBS ಮಾಡಿ MBDA 3 ಗೌರ್ಮೆಂಟ್ ಫೀಸ್ ಕೊಡ್ತಾನೆ ನನಗೆ. ಗೌರ್ಮೆಂಟ್ ಫೀಸಿಂದ ನಾನು ಮಾಡ್ಕೊಂಡಿದ್ದೆ. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ. ಅಷ್ಟು ಕಡುಬಡಿಸ್ತಾನೆ ನನಗೆ. ಅವಾಗ ತಿನ್ನೋದಕ್ಕೂ ಕಡುಬಡಿಸ್ತಾನೆ. ಅಂಗನವಾಡಿ ಎಜುಕೇಶನ್. ಹಂಗಾಗಿ ನಾನು 4 FRCP ಡಿಗ್ರಿ ತಗೊಂಡಿದ್ದೀನಿ. ಫೆಲೋ ಆಫ್ ರಾಯಲ್ ಎಜುಕೇಶನ್ ಲಂಡನ್, ಎಡಿನ್ಬರ್ಗ್, ಗ್ಲಾಸ್ಗೋ, ಐರ್ಲೆಂಡ್. ಅಮೆರಿಕನ್ ಕಾಲೇಜ್ ಫಿಸಿಷಿಯನ್ ಸೇರಿಬಿಟ್ಟು ನನಗೆ ಫೆಲೋಶಿಪ್ ಅವಾರ್ಡ್ ಕೊಟ್ಟರು. HIV ನಲ್ಲಿ ಫೆಲೋಶಿಪ್ ತಗೊಂಡಿದ್ದೀನಿ. ಈಗ ಎಲ್ಲೇ ಒಂದು ಇಂಟರ್ನ್ಯಾಷನಲ್ ಮ್ಯಾಪ್ ತೆಗೆದು ಅಟ್ಲೀಸ್ಟ್ ಒಬ್ಬ ಹಳ್ಳಿಯವನು ಶೆಟ್ಟಿ ಅನ್ನೋದೊಂದು ಹೆಸರು ಬರುತ್ತೆ. ಅದಕ್ಕೆ ಎಲ್ಲರಿಗೂ ಗುರುಗಳೇ ನಮಗೆ ಏನೇ ಆಗೋದು ವಿದೇಶಿಗಳೇ ನಮ್ಮ ಗುರುಗಳು. ಅವರ ಮಾರ್ಗದರ್ಶನ, ಅವರ ಇದು ಏನೇ ಮಾಡೋದು ಕೊನೆಗೆ ನಾವು ನಿಮ್ಗೋಸ್ಕರ ನಾವು ರೂಪಿಸ್ಬೇಕಾಗುತ್ತೆ. ನಾವೇನೇ ತಗೊಂಡ್ರು ನಿಮ್ಗೋಸ್ಕರ ನಾವು ಇನ್ನೆಲ್ಲ ಡಿಗ್ರಿ ನಿಮ್ಗೋಸ್ಕರ ರೂಪಿಸ್ಬೇಕು. ಸದಾ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಭಗವಂತ ಈ ಶ್ರೀಗಳ ಆಶೀರ್ವಾದ ಕೊಟ್ಟರೆ ಅದೇ ಸಾಕು ನಮಗೆ. ಈ ತರ ಕ್ಯಾಂಪ್ಗಳನ್ನ ಪ್ರಿವೆಂಟಿವ್ ರೆಗ್ಯುಲರ್ ಆಗಿ ಮಾಡ್ತಾ ಬರೋಣ. ಏನೇ ಆದ್ರೂ BP ಆಗಿ ಶುಗರ್ ಆಗಿ ಏನೇ ತೊಂದರೆ ಬನ್ನಿ, ನನ್ನ ನಂಬರ್ ಇರುತ್ತೆ. 24/7 ಫೋನ್ ಮಾಡಿ. ನಿಮ್ಮ ಕಷ್ಟಕ್ಕೆ ನಾನು ಸದಾ ಸಿದ್ಧಿ ಋಣಿಯಾಗಿರುತ್ತೇನೆ. 2 ಮಾತಕ್ಕೆ ಅವಶ್ಯಕತೆ ಅನಂತ ಧನ್ಯವಾದ. ನಟರಾಜ್ ಶೆಟ್ಟಿ ಅವರ ಟೆಲಿಫೋನ್ ನಂಬರ್ ಸ್ವಾಮಿಗಳು ಕೊಡ್ತೀನಿ. ಸ್ವಾಮಿಗಳು ಸಂತರು, ದೂತರು, ಅವಧೂತರು ಉತ್ತರ ಪ್ರದೇಶದಿಂದ, ವಾರಣಾಸಿಯಿಂದ ಕರ್ನಾಟಕದವರೆಗೂ ಎಲ್ಲರೂ ಅರಿಬೇಕಾದವರು. ಅಂತ ಸ್ವಾಮಿಗಳಿಗೆ, ಶ್ರೀಪಾದಂಗಳವರಿಗೆ, ಆ ಸಂತರುಗಳಿಗೆ, ಅವಧೂತರುಗಳಿಗೆ ಏನಾದ್ರು ಈ ಹೃದಯ ಸಂಬಂಧ ಆದ್ರೆ ಫಸ್ಟ್ ನಿಮ್ಗೆ ಫೋನ್ ಮಾಡ್ತಾರೆ. ದಯವಿಟ್ಟು ಸ್ಪರ್ಧಿಸ್ಕೊಳ್ತಾರೆ. ಅವ್ರ ಫೋನ್ ನಂಬರ್ ಕೊಡ್ತಾರೆ. ವಾರಣಾಸಿಲಿದ್ದೆ ನಾನು. ಅಲ್ಲಿನ ಪ್ರಧಾನ ಅರ್ಚಕರು ಕರ್ಸ್ಕೊಂಡು ನನಗೆ ಅಲ್ಲಿ ಕಾಶಿ ವಿಶ್ವನಾಥ್ ರುದ್ರಾಭಿಷೇಕ ಮಾಡಿಸಿ, ಆಮೇಲೆ ಆರತಿ ಮಾಡಿಸಿ ನನ್ನ ಕಳ್ಸ್ಕೊಂಡು ನೈಟ್ ಫ್ಲೈಟ್ ತಗೊಂಡು ಈ ಕ್ಯಾಂಪ್ಗೋಸ್ಕರ ನಾನು ಬರ್ಬೇಕಾಯ್ತು. ನಾನು ಗುರುವಿಗೆ ನನ್ನ ಮಾತು ತಪ್ಪೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೈಟ್ ಫ್ಲೈಟ್ ತಗೊಂಡು ಬರ್ಬೇಕಾಯ್ತು ನಾನು. ಸೊ ಅದಕ್ಕೋಸ್ಕರ ಗುರು ಏನೇ ಆದ್ರೂ ನಾವು ಏನೇ ಮಾತ್ಕೊಟ್ರು ಗುರುಗಳಿಗೆ ನಾವು ಮಾತಿನ ಪ್ರಕಾರ ನಡ್ಕೊಳ್ಳೋದೆ ಅದು ನಮ್ಮ ಧ್ಯೇಯ. ಎಲ್ಲರೂ ಅಷ್ಟೇನೆ. ನಾವು ಯಾರಿಗೆ ಏನೇ ಇರಬಹುದು ಎಲ್ಲನೂ ತೋರೋದು. ನಾವೇನು ಮಾತು ಕೊಟ್ಟಿರೋದು ಅದಕ್ಕೆ ನಾವು ಸದಾ ಋಣಿಯಾಗಿರ್ಬೇಕು. ಅವಾಗಲೇ ಈ ಸಮಾಜದಾಗ ನಾವೇನಾಗುತ್ತೆ ಅಂತ ಹೇಳಿದ್ರೆ ನಾವು ಸಮಾಜದ ದೂಷಿಸ್ತೀವಿ. ಸಮಾಜ ನಮ್ಗೇನು ಮಾಡಿಲ್ಲ, ಸಮಾಜದ ಅದು ತಪ್ಪು. ನಾವು ಸಮಾಜಕ್ಕೆ ಏನಾದ್ರು ಮಾಡಬೇಕು, ನಮ್ಮಿಂದ ಕೊಡುಗೆಗಳು ಕೊಡ್ಬೇಕು. ನಾವು ಕೊಟ್ರೆ ಸಮಾಜ ಉತ್ತಮ ಸ್ಥಿತಿಗೆ ಬರೋದಕ್ಕೆ ಉದಾಹರಣೆ ಆಗುತ್ತೆ.
ಈಗ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಈಗ ಗೌರವ. ಈಗ ಡಾಕ್ಟ್ರು ಶುಗರ್ ಚೆಕ್ ಮಾಡಕ್ಕೆ ಮತ್ತೆ ಇನ್ನೇನೇನು ವ್ಯವಸ್ಥೆ ಎಲ್ಲ ಮಿಷನ್ ಸಮರ್ಪಣೆ ಮಾಡ್ತಾ ಇದ್ದಾರೆ. ಚೆಕ್ ಮಾಡಬೇಕು. ಕೃಷ್ಣಾಚಾರ್ಯ ಈಗ ಡಾಕ್ಟರ್ ಸ್ವಾಮಿಗಳು ವಿಶೇಷ